ಶಿವರಾತ್ರಿ ಪ್ರಯುಕ್ತ ಓಮಿನಿ 10 ಮಾಡಲು ಸಿಂಗಲ್ ಓನರ್ ಗಾಡಿ 1,05,000 ರೂಪಾಯಿ ಕೊಡ್ತೀನಿ. 3,15,000 ಎಷ್ಟನೇ ಮಾಡಲ್ ಸರ್? 21 ಮಾಡಲು ಸರ್. 21 ಮಾಡಲ್ಲ? 21 ಮಾಡಲು. ಇನ್ನೊಂದು ಪ್ರೈಸ್ ಹೇಳಿ ಸರ್. 1 ಲಕ್ಷ ಕೊಡೋಣ ಸರ್. 1 ಲಕ್ಷ? 1 ಲಕ್ಷ ಚಾನ್ಸ್ ಅಲ್ಲೇ ಕೊಡ್ತೀನಿ. 3,55,000 ರೂಪಾಯಿ ಕೊಡ್ತೀನಿ. 4,20,000 ರೂಪಾಯಿಗೆ 16 ಮಾಡಲು ಬಲೇನೋ ಕೊಡೋಣ. 4,40,000. ಇನ್ನೊಂದು ರೇಟ್ ಫೈನಲ್. ಶಿವರಾತ್ರಿ ಆಫರ್ 4,30,000 ಮಾಡಿ ಸರ್. ಬಿಸಿಲು ಹೊಡಿತೈತಲ್ಲ ಸರ್? ಇರ್ಲಿ ಸರ್, ಬಿಸಿಲಲ್ಲೂ ಒಣಗಬೇಕು, ಮಳೆಯಲ್ಲೂ ನೆನಿಬೇಕು. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಇದು. ಫೈನಲ್ ಬಂದು 2,90,000 ಮಾಡಿ ಸರ್. ಪ್ರೈಸ್ ಹೇಳ್ಬಿಡಿ ಸರ್ ಜೋರಾಗಿ. ಸರ್ 2,95,000 ರೂಪಾಯಿ ಕೊಡೋಣ. 48,000? ಹೌದು. 2,25,000 ಎರಡು ಸಾಲ ಸೆಟ್ 2,25,000. 3 ಲಕ್ಷ? 3,85,000. ಎಷ್ಟನೇ ಮಾಡಲ್ಲ ಸರ್? ಸರ್ 21 ಮಾಡಲು. 21 ಮಾಡಲು? ಹೌದು. 4,90,000 ರೂಪಾಯಿ ಕೊಡೋಣ ಬನ್ನಿ ಸರ್. 2,95,000. 2,95,000. ಇದು ಬಂದು 7,40,000 ಹೋಯ್ತು. ಒಳ್ಳೆ ರೇಟ್. 21 ಮಾಡಲು. ಫ್ರೆಂಡ್ಸ್, ಹಾಗೆ ನೀವಿನ ನಮ್ಮ ಪೇಜ್ ನ ಫಾಲೋ ಮಾಡದೆ ನೋಡ್ತಾ ಇದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಿವರಾತ್ರಿ ಹಬ್ಬದ ಪ್ರಯುಕ್ತ 5,40,000 ಮಾಡಿ. 5,70,000. 1,70,000. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀನಿ. ನೆಕ್ಸ್ಟ್ ಕಾರ್ಸ್ ಅಂದರೆ ಪ್ರೈಸಿಂಗ್ ಅಂದರೆ ನೆಕ್ಸ್ಟ್ ಕಾರ್ಸು. ಅದರಲ್ಲೂ ಈ ಸಲ ನಮ್ಮ ಶಿವರಾತ್ರಿ ಹಬ್ಬನೂ ಬಂದಿದೆ. ಸೊ ಬನ್ನಿ, ಮೂರ್ತಿ ಅಣ್ಣ ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾರೆ ಎಲ್ಲಾನು ಬಾಯಿಂದಾನೆ ಕೇಳ್ಬಿಡೋಣ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಬಿಡಿ. ಸರ್ ಆರಾಮಾ? ಆರಾಮ್ ಸರ್. ಏನು ಸರ್ ಜೋಶ ಇಲ್ವಲ್ಲ ಸರ್ ನಿಮ್ಮಲ್ಲಿ? ಸರ್ ಜೋರಾಗಿ ಮಾತಾಡ್ತಾ ಇದ್ದೀನಿ ಸರ್. ಇದಕ್ಕಿಂತ ಜೋರಾಗಿ ಮಾತಾಡ್ತೀನಿ. ಬಿಸಿಲಲ್ಲಿ ನೀರು ಕುಡಿತಾ ಇರ್ಬೇಕಾಗತ್ತೆ. ಹೌದು, ಬೇಸಿಗೆ ಬರುತ್ತೆ. ಬಂದ್ರೆ ನೀವು ವಿಡಿಯೋದವ್ರು ಬಂದ್ರೆ ಚೆನ್ನಾಗಿ ನೀರು ಕುಡಿಸ್ತೀರಾ ನಮ್ಗೆ. ಯಾಕೆ ಗೊತ್ತಾ, ಜೋರಾಗಿ ಕೂಗ್ತಾ ಇರ್ತೀವಲ್ವಾ, ನೀರು ಕುಡಿಯೋಣ ಅನಿಸ್ತಾ ಇರ್ತದೆ. ಹೇಳಿ ಸರ್. ಇವಾಗ ಕುಡಿತಾ ಇರ್ಬೇಕು ಸರ್. 6 ಲೀಟರ್ ನೀರು ಕುಡಿಬೇಕು. ಹೌದು, ಬಾಡಿಗೆ ಒಳ್ಳೇದಲ್ವಾ? ಕುಡಿಯೋಣ ಬಿಡಿ ಸರ್, ನೀರು ಕುಡಿಯೋಣ. ಮತ್ತೆ ಇವಾಗ ಹೇಳಿ ಸರ್. ಸೊ ಇವತ್ತು ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಎಲ್ಲ ಹೇಳ್ಬೇಕು ಸರ್. ನಮ್ಮಲ್ಲಿ ಯಾವಾಗ ಬಂದ್ರು ಆಫರಲ್ಲೇ ಗಾಡಿಗಳು ಕೊಡ್ತಾ ಇದೀವಿ. ನೀವು ಲಾಸ್ಟ್ ಟೈಮ್ ವಿಡಿಯೋ ಬಂದು ಮಾಡಿದಾಗ ಆ ಸ್ಟಾಕ್ ಸುಮಾರು ಖಾಲಿ ಆಗಿದೆ. ಏನು ಖಾಲಿ ಆಗ್ತವೆ ಹೇಳಿ? ನಮ್ಮಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದ್ರಿಂದ ನಮ್ಮಲ್ಲಿ ಖಾಲಿ ಆಗ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಈಗಲೂ ಅಷ್ಟೇ ಅದೇ ಥರನೇ ಈ ಶಿವರಾತ್ರಿ ಹಬ್ಬಕ್ಕೋಸ್ಕರ ಕೊಡೋಣ ಬನ್ನಿ ಸರ್. ಆಫರ್ ಆಲ್ರೆಡಿ ನಿಮಗೆಲ್ಲ ವೆಹಿಕಲ್ಸು ಡೀಟೇಲ್ಸ್ ಕೊಟ್ಟಿದ್ದೀನಿ. ಹೌದು, ಅದರಲ್ಲೂ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಡೋಣ. ನಮಗೇನು ಗೊತ್ತಾ, ಕಸ್ಟಮರ್ ಇದೊಂದು ಗಾಡಿ ಓಕೆ ಮಾಡಿದ್ರೆ ಒಂದು ಟೆಸ್ಟ್ ಡ್ರೈವ್ ಮಾಡಲಿ, ಮೆಕ್ಯಾನಿಕ್ ಕರ್ಕೊಂಬರಲಿ, ಚೆಕ್ ಮಾಡಿಸ್ಕೊಳ್ಳಿ, ಅವ್ರಿಗೆ ಇಷ್ಟ ಆಯಿತಾ ರೇಟಲ್ಲಿ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ನಾವು ಯಾವತ್ತಾದ್ರೂ ನಮ್ಮ ನೆಕ್ಸಾ ಕಾರ್ಸಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡಲ್ಲ. ಒಂದೇ ಫಿಕ್ಸೆಡ್ ರೇಟ್ ಅಂತ ಹೇಳಿದೀವ ಸರ್? ಖಂಡಿತ ಹೇಳೋದಿಲ್ಲ. ಇನ್ನು ಮುಂದೆ ಹೇಳೋದಿಲ್ಲ. ಇನ್ನು ಮುಂದೆ ಹೇಳೋದು ಇಲ್ಲ. ಖಂಡಿತ ಹೇಳಲ್ಲ. ನೆಗೋಷಿಯಬಲ್ ರೇಟ್ ಇದ್ದೇ ಇರುತ್ತೆ ವೀಕ್ಷಕರೇ. ಬಂದು ಹೆಚ್ಚು ಕಡಿಮೆ ಮಾತಾಡಿ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾರೆ ನಮ್ಮ ಮೂರ್ತಿ ಅಣ್ಣನು. ವಿಡಿಯೋದಲ್ಲಿ ಏನು ಹೇಳಿರ್ತಾರೆ ಅದೇ ಫೈನಲ್ ಪ್ರೈಸಸ್ ಅಲ್ಲ. ಆ್ಯಂಡ್ ಇವತ್ತು ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ಸರ್ ಪ್ರೆಸೆಂಟ್ ಒಂದು 75-80 ವೆಹಿಕಲ್ಸ್ ಇದಾವೆ ಸರ್. 75-80 ವೆಹಿಕಲ್ಸ್ ಇದಾವೆ. ಗಾಡಿಗಳೆಲ್ಲ ಚೆನ್ನಾಗಿದ್ದಾವೆ. ಸಣ್ಣ ಪ್ರೈಸ್ ಬೇಕಾ ಅಂಥ ಗಾಡಿನೂ ಇದಾವೆ, ಹೆವಿ ಪ್ರೈಸ್ ಬೇಕಾ ಅಂಥ ಗಾಡಿನೂ ಇದಾವೆ. ಯಾವ ಗಾಡಿ ಅಂದ್ರೆ ಗಾಡಿ ಮೇಲೆ ಹೋಗುತ್ತೆ ಇದಾವಲ್ಲ ಸರ್. 11 ಲಕ್ಷದ ಗಾಡಿನೂ ಇದಾವೆ. 80,000 ಪ್ರೆಸೆಂಟ್ ಇವಾಗ 1 ಲಕ್ಷದಿಂದ 11 ಲಕ್ಷದವರೆಗೂ ಗಾಡಿ ಇದಾವೆ. 80,000ಕ್ಕೂ ಕಾರ್ ಇದೆ. 80,000ಕ್ಕೂ ಕಾರ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಸರ್. ಎಲ್ಲ ರನ್ನಿಂಗ್ ಕೊಡೋಣ ಸರ್. ಇಲ್ಲ ಸರ್, ಇವಾಗಿನ ಇದರಲ್ಲಿ ರನ್ನಿಂಗ್ ಕೊಡದೆ ಬರೀ ಗಾಡಿಗೆ 80,000 ಗಾಡಿ ಕೊಟ್ಟರೆ ಯಾರು ಸರ್ ತಗೊಂಡು ಹೋಗ್ತಾರೆ? ಇವತ್ತು ಇದರಲ್ಲಿ 50,000 ಗಾಡಿ ಕೊಟ್ಟರು ಕೂಡ ಡಾಕ್ಯುಮೆಂಟ್ಸ್ ರನ್ನಿಂಗೇ ಕೊಡಬೇಕು ಸರ್. ಇನ್ನೊಂದು ಏನಂತ ಅಂದ್ರೆ ಕಸ್ಟಮರ್ ಕೆಲವರು ಎಲ್ಲ ಇನ್ಕ್ಲೂಡಿಂಗ್ ಅಂತಾರೆ. ಇನ್ಕ್ಲೂಡಿಂಗ್ ಅಂತಂದ್ರೆ ಡಾಕ್ಯುಮೆಂಟ್ಸ್ದು ಸರ್. ಖಂಡಿತ ಹೇಳ್ತೀನಿ, ಟ್ರಾನ್ಸ್ಫರ್ ಚಾರ್ಜ್ ಎಕ್ಸ್ಟ್ರಾ ಬಂದೇ ಬರುತ್ತೆ. CC ತೆಗೆದಾದ್ರೆ 5,000. ಓಕೆ. CC ಪ್ಲಸ್ TO ತೆಗೆದವ್ರು 5,000 ಬರುತ್ತೆ. ಅದು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಯಾವುದೇ ಕಮಿಷನ್ ಕೂಡ ಯಾರು ತಗೊಳ್ಳಲ್ಲ ನಮ್ಮಲ್ಲಿ. ಅವತ್ತಿಂದನೂ ಇಲ್ಲ, ಇವತ್ತು ಕೂಡ ನಾವೇನು ತಗೊಳ್ಳಲ್ಲ ಸರ್. ಕಸ್ಟಮರ್ ಖುಷಿಯಾಗಿ ತಗೊಂಡು ಮುಂದೇನೂ ತಗೊಳ್ಳಲ್ಲ. ನಾವಿರೋವರೆಗೂ, ನಮ್ಮ ನೆಕ್ಸಾ ಕಾರ್ ಇರೋವರೆಗೂ ಖಂಡಿತ ಅದೊಂದಂತೂ ನಾವು ತಗೊಳ್ಳಲ್ಲ. ಕಮಿಷನ್ ಅಂತ ನಾವು ತಗೊಳ್ಳಲ್ಲ. ಲೋನ್ ಅಂದ್ರೆ 12 ಮಾಡಲ್ ಮೇಲೆ ಖಂಡಿತ 12 ಮೇಲೆ ಅಬೌಟ್ 12ಇಂದ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಬೇಕಾದ್ರೆ ಲೋನ್ ಮಾಡಿಸ್ಕೊಡೋದು. ಥ್ರೂ ಔಟ್ ಕರ್ನಾಟಕ ಎಲ್ಲಿಂದ ಬಂದ್ರು ಲೋನ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಇವ್ರ ಹತ್ರ ಮಂಗಳೂರು ಕಸ್ಟಮರ್ ಎಲ್ಲ ಜಾಸ್ತಿ ಬರ್ತಾರಲ್ಲ? ತುಂಬಾ ಜನ ಬರ್ತಾರೆ ನೋಡಿ. ನಿನ್ನೆ ಶಿವಮೊಗ್ಗ, ರಾಯಚೂರು, ಬೆಳಗಾಮು ಎಲ್ಲ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯಿಂದನೂ ಬರ್ತಾರೆ ನೋಡಿ. ಈಗ ನಿನ್ನೆ ಒಬ್ಬರು ಬಂದು ಮಂಗಳೂರವರು ಎಲ್ಲ ಒಂದ್ ಕಡೆ ನೋಡಿದ್ರೆ ನನಗೆ ಗಾಡಿ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ವರ್ಣ ತಗೊಂಡೋದ್ರು ಸರ್. ನಾನು 2,65,000 ಹೇಳಿದೆ. ಗಾಡಿನೂ ಖುಷಿ ಆಯ್ತು ಅವ್ರಿಗೆ. 2,40,000 ರೂಪಾಯಿ ಮುಗಿಸ್ಕೊಟ್ಟೆ. ಓಕೆ. ಹಂಗೆ ಸರ್. ಏನು ಗೊತ್ತಾ, ಅದರಲ್ಲಿ ಇವಾಗ ಹೇಳಿರೋ ರೇಟಲ್ಲಿ ಜಾಸ್ತಿ ನೆಗೋಷಿಯಬಲ್ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಒಂದೊಂದು ಕಾರ್ಗೆ ಜಾಸ್ತಿ ಕಡಿಮೆ ಆಗಲ್ಲ, ಒಂದೊಂದು ಕಾರ್ಗೆ ಜಾಸ್ತಿ ಕಡಿಮೆ ಆಗುತ್ತೆ. ಎಲ್ಲ ಗಾಡಿನೂ ನಮ್ಮವೇ ಇರಲ್ಲ, ಪಾರ್ಕಿಂಗ್ ಸೇಲ್ಗೂ ಇರ್ತವೆ. ಹಂಗಾಗಿ ಕೆಲವು ಕಸ್ಟಮರ್ ಅವ್ರು ಹೇಳಿದ ರೇಟ್ ಕೊಡ್ಬೇಕಾಗುತ್ತೆ. ಅದರಲ್ಲೂ ಒಂದು 5,000 ಬೆಂಡ್ ಮಾಡಿ ಏನೋ ಒಂದು ಮಾಡಿಸ್ಕೊಡ್ತೀರಾ? ಖಂಡಿತ. ಎಲ್ಲಿ ಬರುತ್ತೆ ಸರ್ ನೆಕ್ಸಾ ಕಾರ್ಸ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಲ್ಲಿದೆ ನೋಡಿ ಫ್ಲೈಓವರ್.
ನೋಡಿ ಸರ್ ಅಲ್ಲಿ ಕಾಣಿಸುತ್ತೆ ಅಂಡರ್ ಪಾಸ್ ಆಗಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಹೌದು. ಕನ್ಫ್ಯೂಸ್ ಆದ್ರೆ ನಿಮಗೆ ಸರ್ ಅಂತ ಕಳಿಸಿ ಲೊಕೇಶನ್ ಸೆಂಡ್ ಮಾಡ್ತೀವಿ. ಇಲ್ಲ ದೂರದಿಂದ ಬಂದಿರೋ ನಾವು ನಾಗರಬಾವಿ ಸರ್ಕಲಲ್ಲಿ ಇದ್ದೀವಿ, ಖಂಡಿತ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಯಾರನ್ನ ಹುಡುಗನ ಕಳಿಸ್ಬಿಟ್ಟಾದ್ರೆ ನಾವು ಕರ್ಸ್ಕೊಂತೀವಿ ಕಸ್ಟಮರ್ನ. ಸೊ ಈ ಥರ ಎಲ್ಲ ಫೆಸಿಲಿಟಿ ಇದೆ. ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಶಿವರಾತ್ರಿಗೆ ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾರೆ ಎಲ್ಲ ಕೇಳೋಣ. ಸರ್, ಶಿವರಾತ್ರಿಗೆ ಏನೋ ಸ್ಪೆಷಲ್ ಆಫರ್ ಹೇಳಿದ್ದೀನಲ್ಲ ಸರ್, ಎಲ್ಲ ಫುಲ್ ಆಫರಲ್ಲಿ ವೆಹಿಕಲ್ ಆಫರಲ್ಲಿ ಕೊಡ್ತಾ ಇದ್ದೀನಿ. ಪ್ರೈಸಿಂಗ್ ಆಫರ್ ಖಂಡಿತ ಪ್ರೈಸಲ್ಲಿ ಆಫರಲ್ಲಿ ಕೊಡೋಣ. ಮಾಡಬೇಕು ಸರ್, ಖಂಡಿತ ಮಾಡ್ಕೊಡೋಣ ಸರ್. ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು Hyundai i10 ಇದೆ. i10 ಬಗ್ಗೆ ಹೇಳಿ ಸರ್. ಸರ್, ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಮ್ಯಾಗ್ನ ವೇರಿಯಂಟ್ ಆಗಿರುತ್ತೆ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡೋದ್ರಿಂದ 90% ಟೈರ್ ಕಂಡೀಷನ್ ಇದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ ಸರ್. ಇದು 2,45,000 ಕೋಟಿಂಗ್ ಇರೋದು. ಫೈನಲ್ ಹೇಳಿ ಸರ್. ಸರ್, 2,30,000 ರೂಪಾಯಿ ಕೊಡೋಣ. ಇನ್ನೊಂದು ಪ್ರೈಸ್ 230. ಇನ್ನೊಂದು ಪ್ರೈಸ್ ಹೇಳ್ಬೇಕು. 2,30,000 ರೂಪಾಯಿ ಕೊಡೋಣ. ಬನ್ನಿ ವೀಕ್ಷಕರ, ಆನ್ ಟೇಬಲ್ ಬಂದು ಹೆಚ್ಚು ಕಡಿಮೆ ಮಾಡ್ಕೊಂಡು ತಗೊಂಡೋಗಿ ಮಾಡ್ಕೊಡ್ತಾರೆ ಸರ್. ರೌಂಡ್ ಓಡಿಸ್ಕೊಳ್ಳಿ, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಇದು ಸರ್ ಹೋಂಡಾ ಜಾಜ್. ನಾವು ಕೇಳೋದಷ್ಟೇ ಕಸ್ಟಮರ್ ಕೊಡಲ್ಲ, ಅವ್ರು ಹೇಳೋದಷ್ಟಕ್ಕೆ ನಾವು ಕೊಡಕ್ಕಾಗಲ್ಲ. ಬರ್ಲಿ, ಕುಂತ್ಕೊಂಡ್ಲಿ, ಗಾಡಿ ನೋಡ್ಕೊಂಡ್ಲಿ, ಓಕೆ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಮಾಡೋಣ. ಮಾಡ್ಕೊಡ್ತೀರಲ್ಲ ಸರ್? ಜಾಜು ಸರ್ 2016 ಮಾಡಲು ಥರ್ಡ್ ಓನರ್, ಓಡಿರೋದು ಬರೀ 54,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಓನರ್ ಮಾತ್ರ 3 ಓನರ್ ಆಗಿದೆ. ಸರ್ ಚಾನ್ಸ್ ಅಲ್ಲೇ ಕೊಡ್ತೀನಿ. 3,55,000 ರೂಪಾಯಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಚಾನ್ಸ್ 3,50,000 ರೂಪಾಯಿ ಕೊಡೋಣ ಸರ್. 3.5 ಲಕ್ಷಕ್ಕೆ ಜಾಜು 16ನೇ ಮಾಡಲು. ಓಕೆ 2016 ಮಾಡೆಲ್ ವೆಹಿಕಲ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ರಿಡ್ಸ್ ಇದೆ. ರಿಡ್ಸ್ ಬಗ್ಗೆ ಹೇಳಿ ಸರ್. 2010 ಸಿಂಗಲ್ ಓನರ್, 76,000 ಓಡಿದೆ. ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್, AC ಪವರ್ ಸ್ಟೇರಿಂಗ್ ಮತ್ತೆ ಗಾಡಿ ಚೆನ್ನಾಗಿದೆ. ಓಡಿರೋದು 76,000 ಕಿಲೋಮೀಟರ್, 76 ಮೀಟರ್ ಇದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸರ್. ಇದು ಕಸ್ಟಮರ್ ಕೋಟಿಂಗ್ ಒಂದು 3,10,000. 2,90,000 ರೂಪಾಯಿ ಕೊಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? 290. ಕಸ್ಟಮರ್ ವೆಹಿಕಲ್ ಸರ್ ಇದು? ಸರ್ ಕಸ್ಟಮರ್ ವೆಹಿಕಲ್. 2,90,000 ಬೇಕು ಅಂತಾರೆ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಜಾಸ್ತಿನೇ ಮಾಡಿಸ್ಬೇಕು ಸರ್, ಕಸ್ಟಮರ್ ಹತ್ರ ಮಾತಾಡಿ, ಅಷ್ಟಕ್ಕೆ ಹೋಗಲ್ಲ. ಖಂಡಿತ ಮಾಡ್ಸೋಣ ಸರ್. ಇದು 3,25,000 ಹೇಳ್ತಾರೆ ಬಜಾರಲ್ಲಿ, ಸಿಂಗಲ್ ಓನರ್ ಗಾಡಿ. ನಾನು ಹೇಳ್ತಾ ಇರೋದು ನಿಮ್ಗೆ ಎಷ್ಟು ಹೇಳಿ, 2,90,000 ಹೇಳ್ತಾ ಇದ್ದೀನಿ. ಅದರಲ್ಲೂ ಬಂದು ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು 2010 ಮಾಡಲು ಸೆಕೆಂಡ್ ಓನರ್, VDI ಡೀಸೆಲ್ ಗಾಡಿ. ಗಾಡಿ ಚೆನ್ನಾಗಿದೆ. ಇದು ಡೀಸೆಲ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ FC ಹತ್ರ ಬಂದಿದೆ, ಬರೋ ತಿಂಗಳು FC. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2,70,000 ರೂಪಾಯಿ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಆಸ್ ಇಟ್ ಈಸ್ 2,70,000. ಬಜಾರಲ್ಲಿ 3,25,000 ಹೇಳ್ತಾರೆ. ಎಷ್ಟನೇ ಮಾಡಲ್ ಸರ್ ಇದು? ಸರ್ 2010 ಮಾಡಲು ಸೆಕೆಂಡ್ ಓನರ್ ವೇರಿಯಂಟ್. ಡೀಸೆಲ್ ಗಾಡಿ. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಆಯ್ತು, ಸ್ಲೈಟ್ ಸರ್. ಬರ್ಲಿ ಸರ್, ಕಸ್ಟಮರ್ ಬರ್ಲಿ, ಹೆಚ್ಚು ಕಡಿಮೆ ಮಾಡ್ಕೊಡೋಣ, ಬರ್ಲಿ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಇದೆ, ಸೆಕೆಂಡ್ ಜನರೇಷನ್. ಇದು ಬಂದು 13 ಮಾಡಲು ಸಿಂಗಲ್ ಓನರ್, VDI. ಇದು 83,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಇದು ಕೂಡ ಡೀಸೆಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸರ್. ಇದು ಬಂದು 4,10,000 ಕೋಟಿಂಗ್ ಇರೋದು. ಫೈನಲ್ 3,85,000 ರೂಪಾಯಿ ಸರ್. 80,000 ಅಂದ್ರಲ್ಲ ಸರ್, ಹೇಳಿ ಸರ್. ಸಾರಿ 3,85,000 ರೂಪಾಯಿ ಕೊಡೋಣ. 85,000 ಸರ್. ಡೀಸೆಲ್ ಗಾಡಿ ಸರ್ ಇದು. ಬಜಾರಲ್ಲಿ 4 ಆಯ್ತೇನೋ, ಬರ್ತಾರೆ, ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಬರ್ಲಿ ಸರ್, ಕಸ್ಟಮರ್ ಬರ್ಲಿ, ಗಾಡಿ ಕಸ್ಟಮರ್ಗೆ ಇಷ್ಟ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಮಾಡೋಣ, ಬರ್ಲಿ. 3,85,000. ಹೌದು ಸರ್. ನೋಡ್ತಾ ಇರ್ಬೋದು ಇನ್ನೊಂದು ಸೆಲೆರಿಯೋ X ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು 18 ಮಾಡಲು ಸೆಕೆಂಡ್ ಓನರ್, ZXi ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಇದು ಕೂಡ ಕಸ್ಟಮರ್ ಪಾರ್ಕಿಂಗ್ ಸೇಲ್ ಬಿಟ್ಟಿರೋದು. 4,50,000 ಹೇಳ್ತಾರೆ ಸರ್. ಕಸ್ಟಮರ್ಗೆ 4,25,000 ರೂಪಾಯಿಗೆ 80% ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಮಾಡಿಸ್ಕೊಡೋಣ. ಒಂದು 50,000 ಕಟ್ಟಿದ್ರೆ ಸಾಕಾ? ಆ ಥರ ಒಂದು 60,70,000 ಬರುತ್ತೆ ಸರ್. 60,70,000 ಕಟ್ಟಿದ್ರೆ ಸಾಕು. 4,25,000 ರೂಪಾಯಿ ಕೊಡೋಣ. 4,25,000 ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು ಸರ್. ಹಾಗೆ ನೆಕ್ಸ್ಟ್ ಸ್ಯಾಂಟ್ರೋ ಸರ್. ಇದು ಬಂದು ಇದು ಕೂಡ ಪಾರ್ಕಿಂಗ್ ಸೇಲಿಗೆ ಬಂದಿರೋದು. ಇದು ಬಂದು 2006 ಮಾಡಲು ಎಕ್ಸ್ವೋ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಾರ್ಗಿನೇ ಇಲ್ಲ. 1,75,000. ಇನ್ನೊಂದು ಪ್ರೈಸ್ ಹೇಳಿ ಸರ್. 1,70,000 ಮಾಡಿ. ಎಷ್ಟನೇ ಮಾಡಲ್ ಸರ್? ಸರ್ 2006 ಮಾಡಲ್ ಗಾಡಿ. ಗಾಡಿ ನೋಡಿ ಸರ್, ಒಂದು ರೌಂಡ್ ಗಾಡಿ ತೋರಿಸಿ ಸರ್, ಕಸ್ಟಮರ್ ನೋಡ್ಲಿ. ಗಾಡಿ ಬಾಡಿ ಲೈನ್ ಎಲ್ಲ ನೋಡೋದಕ್ಕೆ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಗಾಡಿ ಓಡಿರೋದು 97,000. ಆದ್ರೂ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. 1,70,000 ರೂಪಾಯಿ ಮಾಡೋಣ. ಅದರಲ್ಲೂ ಕಡಿಮೆ ಮಾಡ್ಬೇಕು. 170.
ಹಾಗೆ ನೆಕ್ಸ್ಟ್ ಟಾಟಾ ಗಾಡಿ ಸರ್ ಇಂಡಿಕಾ ವಿಸ್ತಾ ಸರ್ ಇದು. ಓಕೆ 2009 ಮಾಡಲು ಸಿಂಗಲ್ ಓನರ್ ಗಾಡಿ, ಕ್ವಾರ್ಟರ್ ಜೆಟ್ ಇಂಜಿನ್ ಗಾಡಿ ಕೂಡ ಸೂಪರ್ ಆಗದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಫ್ರೆಶ್ FC 29 ವರೆಗೂ FC ಇದೆ. ಇದು ಬಂದು 1,80,000 ಕೋಟಿಂಗ್ ಇದೆ. 1,70,000 ರೂಪಾಯಿ ಮಾಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. 170. 1,70,000. 1,70,000. ಓಕೆ ಓಕೆ ಓಕೆ. ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಸರ್? ಬರಲಿ ಸರ್, ಮಾಡ್ಕೊಡ್ತೀರಾ? ಬರಲಿ, ಒಂದು 5,000 ಹೆಚ್ಚು ಕಡಿಮೆ. ಹೆವಿ ಬಿಸಿಲು ಹೊಡಿತೈತಲ್ಲ ಸರ್? ಇರಲಿ ಸರ್, ಬಿಸಿಲು ಹೊಡಿಬೇಕು, ಬಿಸಿಲಲ್ಲೂ ಒಣಗಬೇಕು, ಮಳೆಯಲ್ಲೂ ನೆನಿಬೇಕು. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಇದು. ಹೌದು ಅಲ್ವಾ? ಹೌದು ಹೌದು ಹೌದು. ಆದ್ರೂ ನಾವು ಜೋಶಾಗಿ ಹೇಳ್ಬೇಕು. 1,70,000 ರೂಪಾಯಿ ಕೊಡೋಣ. ಹೌದಾ ಸರ್? ನೆಕ್ಸ್ಟ್ ನೋಡ್ತಾ ಇರ್ಬೋದು 7 ಸೀಟರ್ ವೆಹಿಕಲ್. ಎಂಜಾಯ್ ಬಗ್ಗೆ ಹೇಳಿ ಸರ್. 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಓಕೆ. ಗುಡ್ ಕಂಡೀಷನ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ, 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್. 7 ಸೀಟರ್ ಗಾಡಿ ನೋಡಿದ್ರೇನೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ. ಒಳ್ಳೆ ಮೈಲೇಜ್ ಗಾಡಿ. ಓಕೆ ಸರ್ ಇದು 3,10,000 ಕೋಟಿಂಗ್ ಇರೋದು. ಸರ್ 2,95,000 ರೂಪಾಯಿ ಕೊಡೋಣ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಹೋಗ್ಲಿ. 2,95,000 ರೂಪಾಯಿ ಕೊಟ್ಬಿಡೋಣ. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಚೆವರ್ಲೆಟ್ ಟಾಪ್ಟ್ರಾ ಇದೆ. ಸರ್ ಇದು ಬಂದು 2010 ಮಾಡಲು, ಸೆಕೆಂಡ್ ಓನರು, ಆಫ್ಟರ್ ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ, ಡೀಸೆಲ್ ಗಾಡಿ. ಓಕೆ ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,10,000. 1,90,000 ರೂಪಾಯಿ ಕೊಡೋಣ ಸರ್. 1,90,000. ಹೌದು ಸರ್, ಡೀಸೆಲ್ ಗಾಡಿ. ಇದು ಸರ್? ಸರ್ ಇದು ಬಂದು ಚೆವರ್ಲೆಟ್ ಆಫ್ಟರ್ನೇ 2008 ಮಾಡಲು, ಥರ್ಡ್ ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಕೂಡ ಡೀಸೆಲ್ ವೇರಿಯಂಟ್, ಇದು ಕೂಡ ಟಾಪ್ ಅಂಡ್ ಮಾಡ್ಲೇನೆ. ಪ್ರೈಸ್ ಸರ್? ಸರ್ ಇದು ಬಂದು 1,75,000. ಇನ್ನೊಂದು ಪ್ರೈಸ್ 1,70,000 ರೂಪಾಯಿ ಕೊಡೋಣ ಸರ್. 1,70,000. ಹೌದು. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇನ್ನೊಂದು ಸ್ವಿಫ್ಟ್ ಇದೆ, ಡಿಸೈರ್. ಇದಷ್ಟೇ ಮಾಡಲ್ ಸರ್? ಸ್ವಿಫ್ಟ್ ಡಿಸೈರ್ ಅಲ್ಲಿ ಎಲ್ಲೋ ಬೋರ್ಡ್ ಅಂತ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಮಾಡಲಲ್ಲೂ ಇದೆ. ಇದು ಬಂದು 18 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. ಓಕೆ. ಸರ್ ಇದು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. 4,25,000 ಕೋಟಿಂಗ್ ಇರೋದು. ಫೈನಲ್ ಹೇಳ್ಬಿಡಿ ಸರ್. 4 ಲಕ್ಷ ಕೊಡೋಣ. ಇನ್ನೊಂದು ಪ್ರೈಸ್ 395 ಮಾಡಿ. 3,95,000. ಹೌದು. 3,95,000 ಎಷ್ಟನೇ ಮಾಡಲ್ಲ ಸರ್? ಸರ್ ಸೆಕೆಂಡ್ ಓನರ್ ಗಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್. ಮಾಡಲ್ಲ ಸರ್? ಸರ್ 19 ಮಾಡಲು, ಸೆಕೆಂಡ್ ಓನರ್ ಗಾಡಿ. 19 ಮಾಡಲ್ ಸ್ವಿಫ್ಟ್ ಡಿಸೈರ್ ಸರ್ 395. 3,95,000. ಹಾಗೆ ನೆಕ್ಸ್ಟ್ ಇನ್ನೊಂದು ಆವಿಯಾ ಸರ್. 7 ಮಾಡಲು, ಥರ್ಡ್ ಓನರ್ ಗಾಡಿ, ಫ್ರೆಶ್ ಅಪ್ಸ್ ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ, ಗಾಡಿ ಚೆನ್ನಾಗಿದೆ. ಇದು ಪೆಟ್ರೋಲ್ ವೇರಿಯಂಟ್, ಇದು ಕೂಡ ಟಾಪ್ ಅಂಡ್ ಮಾಡಲು. ಓಕೆ. ಸರ್ 1,35,000 ರೂಪಾಯಿ ಕೊಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. 1,30,000 ಮಾಡಿ. ಎಷ್ಟು ಸರ್ ಪ್ರೈಸ್? 1,30,000 ರೂಪಾಯಿ ಕೊಟ್ಬಿಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಫ್ರೆಶ್ ಅಪ್ಸ್ ಇದೆ ಸರ್. ಓಕೆ. ಒಂದು ಪ್ರೈಸ್ 1,30,000 ಫೈನಲ್ ರೇಟ್. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಬಲೆನೋ ಒಂದು ಚಾನ್ಸ್ ರೇಟ್ ಅಲ್ಲಿ ಇದೆ ಅಂತೆ. ಸರ್ ಇದ್ರ ಬಗ್ಗೆ 2016 ಮಾಡಲು, ಸೆಕೆಂಡ್ ಓನರ್, 83,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಜೆಟಾ ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಬರಲ್ಲ. ಓಕೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಕೀ ಸ್ಟಾರ್ಟ್. ಸರ್ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. 4,50,000 ಕೋಟಿಂಗು. 4,25,000 ರೂಪಾಯಿ ಕೊಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. 425. ಇನ್ನೊಂದು ಪ್ರೈಸ್ 4,25,000. ಒಂದು ಪ್ರೈಸ್ ಹೇಳಿ ಸರ್. 4,25,000. ಸರ್ ನೀವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀರಾ? 4,20,000 ರೂಪಾಯಿ ಕೊಡೋಣ. ಕೊಡ್ತೀರಾ? ಬರ್ತಾ ಇರ್ಬೋದು. ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಶಿಫ್ಟ್ ಅಲ್ಲಿ ಲೋ ಬಜೆಟ್, 2006 ಮಾಡಲು, ಸೆಕೆಂಡ್ ಓನರ್, ZXi ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಪೆಟ್ರೋಲ್ ವೇರಿಯಂಟ್. ಸರ್ ಇದು ಬಂದು 2,10,000 ಕೋಟಿಂಗು. 1,90,000 ರೂಪಾಯಿ ಕೊಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್. 1,90,000 ರೂಪಾಯಿಗೆ ZXi ಗಾಡಿ ಕೊಡೋಣ ಸರ್. ಓಕೆ ಓಕೆ. ಇದು ಸರ್ ಫಿಯೆಸ್ಟಾ ಬಂದು 2012 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಕೂಡ ಇದು ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಗಾಡಿ. ಸರ್ ಇದು 2,25,000 ಕೋಟಿಂಗ್, 2,10,000 ರೂಪಾಯಿ ಕೊಡೋಣ ಸರ್. ಫಿಯೆಸ್ಟಾ ಸರ್ ಇದು. ಇನ್ನೊಂದು ಪ್ರೈಸ್ ಹೇಳಿ ಸರ್. 2,05,000 ರೂಪಾಯಿ ಮಾಡಿ ಸರ್. 2,05,000 ರೂಪಾಯಿ. ಹಾಗೆ ನೆಕ್ಸ್ಟ್ ಈಕೋ ಒಂದಿದೆಯಲ್ಲ ಸರ್, ಈಕೋ ಸೇಲ್ ಆಗಿದೆ ಸರ್. ಸೇಲ್ ಆಗ್ಬಿಟ್ಟೈತಾ? ನೆಕ್ಸ್ಟ್ ವ್ಯಾಗನರ್ ಸರ್ ಇದು ಬಂದು 2005-6 ಮಾಡಲು, ಓನರ್ ಮಾತ್ರ ಜಾಸ್ತಿ ಆಗಿದೆ. ಓಕೆ. ಸರ್ ಬರೀ 1,10,000 ರೂಪಾಯಿ ಕೊಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. 1 ಲಕ್ಷ ಕೊಡೋಣ ಸರ್. 1 ಲಕ್ಷ? 1 ಲಕ್ಷ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಅಪ್ಡೇಟ್ ಇದೆ ಎಲ್ಲ. ಹೌದಾ? ಇದು ಸರ್ ಎಷ್ಟಾರು? ಸರ್ ಇದು ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಔಟಾ? ಸರ್ 1,60,000 ರೂಪಾಯಿ ಕೊಟ್ಟಿದ್ದೀವಿ. ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ. ರೆಡ್ ಕಲರ್, ಚೆರಿ ರೆಡ್ ಕಲರ್ ಸಕ್ಕತ್ತಾಗಿದೆ ನೋಡೋದಕ್ಕೂ. ಹಾಗೆ ನೆಕ್ಸ್ಟ್ ಟಾಟಾ ಗಾಡಿ ಸರ್. ಅದು ಬಂದು 2014 ಮಾಡಲು, ಸೆಕೆಂಡ್ ಓನರ್, 42,000 ಓಡಿದೆ, ಟಾಪ್ ಅಂಡ್ ಮಾಡಲು. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಪರ್ಪಲ್ ಕಲರ್, ಒಂದು ಸಣ್ಣ ಪುಟ್ಟ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಓಕೆ ಓಕೆ ಓಕೆ. ಟೈರ್ಸ್ ಕಂಡೀಷನ್ ಕೂಡ ಬ್ರಾಂಡ್ ನ್ಯೂ ಕಂಡೀಷನ್ ಇದೆ. ಮಾಡಲ್ ಎಷ್ಟು ಸರ್ ಇದು? ಸರ್ 14 ಮಾಡಲು, ಸೆಕೆಂಡ್ ಓನರ್, ಓಡಿರೋದು 42,000, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಪ್ರೈಸ್ ಬಂದು 1,75,000 ಸರ್. ನ್ಯಾನೋ ಸರ್ ಒಂದು ಪ್ರೈಸ್ ಹೇಳಿ ಸರ್. ಸರ್ ನ್ಯಾನೋ ಅಂತಾನೆ ನಿಮಗೆ ಕಡಿಮೆ ಹೇಳ್ತಾ ಇರೋದು. ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಸರ್. 1,55,000 ರೂಪಾಯಿ ಕೊಡೋಣ.
1,55,000 ರೂಪಾಯಿ ಕೊಡೋಣ. ಓಕೆ ಓಕೆ. ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಹಾಗೆ ಬಿಟ್ಟು ಇದು ಬಂದು 2015 ಮಾಡಲು ಸೆಕೆಂಡ್ ಓನರ್ LT AC ಪವರ್ ಸ್ಟೇರಿಂಗ್ ಪವರ್ ವಿಂಡ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಕೂಡ ಇದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಒಳ್ಳೆ ಮೈಲೇಜ್ ಬರೋಂತ ಗಾಡಿ ಸರ್. ಇದು ಒಂದು 2,65,000 ಕೋಟಿಂಗು. ಫೈನಲ್ ಟು ಫೈನಲ್ 2,45,000 ರೂಪಾಯಿ ಕೊಟ್ಬಿಡೋಣ. ಇನ್ನೊಂದು ಡೀಲ್ ಕ್ಲೋಸ್ ಆಗ್ಬೇಕಲ್ವಾ ಸರ್? ಹೇಳಿ. 2,40,000 ರೂಪಾಯಿ ಕೊಡೋಣ ಸರ್. ಅದೇ ರೇಟ್ ಹೇಳಿದ್ರಿ ನೀವು. 240. ಇನ್ನೊಂದು ಪ್ರೈಸ್ 2,45,000 ಹೇಳಿದೆ. 235 ಸರ್. 235 ಎಲ್ಲ 15 ಮಾಡಲಿ ಯಾರು ಸರ್ ಕೊಡ್ತಾರೆ? ನೀವು ಕೊಡಬೇಕು ಸರ್. 2,80,000 ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಿಮ್ಗೆ 2,40,000 ಮುಗಿಸಿ. ಓಕೆ ಓಕೆ. ಏನೋ ಮಾತಾಡಿ ಬನ್ನಿ ವೀಕ್ಷಕರೇ. ಹಾಗೆ ನೆಕ್ಸ್ಟ್ ರಿಡ್ಜ್ ಸರ್. ಇದು ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ VXI. AC ಪವರ್ ಸ್ಟೇರಿಂಗ್ ಪವರ್ ವಿಂಡ್ ಎಲ್ಲ ಬರುತ್ತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. ಪ್ರೈಸಿಂಗ್ ವೈಸು ಸರ್ 3,25,000. ಫೈನಲ್ ಹೇಳಿ ಸರ್. ಲೋನ್ ಕೂಡ ಸಿಗುತ್ತೆ ಇದಕ್ಕೆ ಸರ್. ಇನ್ನೊಂದು ಪ್ರೈಸ್ ಹೇಳ್ಬೇಕು. ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಸಿಗುತ್ತೆ ನಿಮಗೆ ಸರ್. ಒಂದು ಕೆಲಸ ಮಾಡಿ ಸರ್, 3 ಲಕ್ಷ ಮಾಡ್ಬಿಡಿ. ಇನ್ನೊಂದು ಪ್ರೈಸ್ 295 ಮಾಡಿ. 2,95,000 ರೂಪಾಯಿ ಕೊಡೋಣ. ಓಕೆ ಓಕೆ. ವ್ಯಾಗನರ್ ಸರ್. ಇನ್ನೊಂದು ಸರ್ ವ್ಯಾಗನರ್ ಬಂದು 15 ಮಾಡಲು ಸೆಕೆಂಡ್ ಓನರ್ ಗಾಡಿ VXI. ಓಕೆ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡ್ ಎಲ್ಲ ಬರುತ್ತೆ. ಗಾಡಿ ಕೂಡ ಚೆನ್ನಾಗಿದೆ. ಇದು ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ಮಾಡಿಸ್ಕೊಡೋಣ. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಧೂಳೆಲ್ಲ ತುಂಬ್ಕೊಂಡು ಈ ಟೇಸ್ಟ್ ಅಲ್ಲಿ ಇದೆ. ಕೊಡ್ಬೇಕಂದ್ರೆ ನಾವು ವಾಶ್ ಕೊಡ್ತೀವಿ. ಫಸ್ಟ್ ಕ್ಲಾಸ್ ಕಾಣಿಸುತ್ತೆ ಗಾಡಿ. ಗಾಡಿ ಗುಡ್ ಕಂಡೀಷನ್ ಇದೆ ಸರ್. ಪ್ರೈಸ್ 3,75,000 ಫೈನಲ್ ಹೇಳಿ ಸರ್. ಒಂದು ಕೆಲಸ ಮಾಡಿ ಸರ್, 3,70,000 ಮಾಡಿಬಿಡಿ. ಶಿವರಾತ್ರಿಗಾದ್ರೂ ಒಂದು ಸ್ಪೆಷಲ್ ಸೇಲ್ ಆಗ್ಬೇಕು. 3,60,000 ಮಾಡಿ ಸರ್. ಏನು ಸೇಲು ಸರ್? 360. 3,60,000. ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್. ಇದು 2011 ಮಾಡಲು. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ನಮ್ಮಲ್ಲಿ ಆಸ್ ಇಟ್ ಈಸ್ ಕಂಡೀಷನ್ ನಿಮಗೆ ಆಫರ್ ಅಲ್ಲಿ ಕೊಡ್ತೀವಿ. 1,85,000 ರೂಪಾಯಿ ಕೊಡೋಣ. ಎಷ್ಟೇ ಮಾಡಲ್ ಸರ್? ಸರ್ 11 ಮಾಡಲು. ನೋಡಿ ಇನ್ನೊಂದು ಪ್ರೈಸ್ ಹೇಳ್ತೀರಾ ರೇಟ್? ಸರ್ 1,80,000 ಮಾಡಿ ಸರ್. 1,80,000. 80,000 ಮಾಡಿ. ಓಕೆ. ಆ ಆಲ್ಟೋ ಸರ್? ಸರ್ ಇದೆ ಸರ್. ಈ ಆಲ್ಟೋ ಬಂದು ಇದು 11 ಸೆಕೆಂಡ್ ಓನರ್. ಇದು ಕೂಡ LXI. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಗಾಡಿನೂ ಚೆನ್ನಾಗಿದೆ. ಸಣ್ಣ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹೇಳಿ ಸರ್ ರೇಟ್. ಸರ್ ಇದು 1,95,000 ಬೇಕಂತೆ ಕಸ್ಟಮರ್ಗೆ. ಸರ್ ಕಸ್ಟಮರ್ಗೆ ಹೇಳಿ ಸರ್, ಹೋಗಲ್ಲ ಅಂತ. ಸರ್ 1,90,000 ಮಾಡ್ಸೋಣ. 1,90,000. 90 ಮಾಡ್ಸೋಣ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ಪಾರ್ಕ್ ಇದೆ ಲವ್ ಜೆಟ್ ಅಲ್ಲಿ. ಸರ್ ಸ್ಪಾರ್ಕ್ ಬಂದು 2010 ಮಾಡಲು ಸೆಕೆಂಡ್ ಓನರ್ ಫ್ರೆಶ್ FC ಮಾಡಿಸ್ಕೊಡ್ತೀವಿ. ಓಕೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಕಂಪ್ನಿ ಸಿಸ್ಟಮ್ ಇದೆ. ಸರ್ ಇದು ಫೈನಲ್ ಬಂದು 1,30,000 ರೂಪಾಯಿ ಆಗುತ್ತೆ. ಇನ್ನೊಂದು ಪ್ರೈಸ್ 1,25,000 ಮಾಡಿ. ಕ್ಲೋಸ್ ಆಗೋ ರೇಟ್ ಹೇಳಿ ಸರ್. 1,25,000 ಫ್ರೆಶ್ FC ಮಾಡಿಸ್ಕೊಡ್ತೀನಿ ಹೋಗಿ ಸರ್. 1,25,000. ಹೌದು. ವಿತೌಟ್ FC ಅಂದ್ರೆ? ವಿತೌಟ್ FC ಅಂತಂದ್ರೆ 1,10,000 ಕೊಡ್ಲಿ ಸರ್. ಇನ್ನೊಂದು ರೇಟ್ ಸರ್ ಇಲ್ಲ ಸರ್. ಈ ಬಜಾರಲ್ಲಿ ಇದೆ ಗಾಡಿ. 1,40,000 ಹೇಳ್ತಾರೆ. ಗಾಡಿ ಹೇಗಿದೆ ನೋಡಿ ಸರ್. ಒಂದು ರೌಂಡ್ ತೋರಿಸಿ ಸರ್, ಕಸ್ಟಮರ್ ನೋಡ್ಲಿ. ಗಾಡಿ ಆ ಟೇಸ್ಟ್ ಅಲ್ಲಿ ಇದೆ. ಫಸ್ಟ್ ಕ್ಲಾಸ್ ಆಗಿದೆ. 1,25,000 ದೊಡ್ಡದೇನಿಲ್ಲ. ಒಂದು 2 ವೀಲರ್ ತಗೊಳಕ್ ಹೋದ್ರು 1,30,000 ಹೇಳ್ತಾರೆ. ನಾವು ಕೊಡ್ತಾ ಇರೋದು ಎಷ್ಟು ಹೇಳಿ? 5 ಸೀಟರ್ ವೆಹಿಕಲ್ 1,25,000 ರೂಪಾಯಿ ಕಾರ್ ಕೊಡ್ತೀವಿ ನಾವು. ಆದ್ರೂ ಬನ್ನಿ ವೀಕ್ಷಕರೇ, ನಾವು ಮಾತಾಡ್ಕೊಂಡು ತಗೊಂಡೋಗಿ ಬರ್ಲಿ ಸರ್. ಕಸ್ಟಮರ್ ಬರ್ಲಿ. ಹೇಳಿ ಸರ್. ಹೆಚ್ಚು ಕಡಿಮೆ ಮಾಡ್ತೀರಲ್ಲ? ಮಾಡೋಣ ಬರ್ಲಿ ಸರ್. ಕಸ್ಟಮರ್ ಬರ್ಲಿ ಮಾಡೋಣ. ಇದು ಸರ್ ಸೆಂಟ್ರಾ ಸರ್. ಇದು ಬಂದು 9 ಮಾಡಲು ಥರ್ಡ್ ಓನರ್ ಗಾಡಿ ವಿತ್ LPG ಇದೆ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಗಾಡಿ ಮಾತ್ರ ಇದು ಗುಡ್ ಕಂಡೀಷನ್ ಆಗೈತೆ. ಕಲರ್ ಬಂದು ಬ್ಲಾಕ್ ಕಲರ್. ಟೈರ್ ಕಂಡೀಷನ್ ಇನ್ನು 90% ಇದೆ. ಕ್ರಾಸ್ ಆಗದೆ ಗಾಡಿ. ಪ್ರೈಸ್ ಗುಡ್ ಕಂಡೀಷನ್ ಆಗದೆ ಸರ್. 1,75,000. ಇನ್ನೊಂದು ಪ್ರೈಸ್ 1,50,000 ಮಾಡಿ ಸರ್. 1,50,000. ಹಾಗೆ ಇನ್ನೊಂದು ಕಸ್ಟಮರ್ ಮುಂದೆ ಬಂದ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿ. 1,40,000 ಬಾರ್ಗಿನ್ ಇಲ್ಲ ಸರ್. ಓಕೆ ಓಕೆ. 1,40,000. 1,40,000 ರೂಪಾಯಿ ಕೊಟ್ಬಿಡೋಣ. ಓಕೆ 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 ಸರ್. ಇನ್ನೊಂದು ಓಮ್ನಿ ಕಾರ್ಗೋ ಸರ್. ಓಮಿನಿ ಕಾರ್ಗೋ ಅಲ್ಲ, ಸೀಟರ್ ಗಾಡಿನೇ ಇದು. ಪ್ಲಸ್ ಎಲ್ಲೋ ಬೋರ್ಡಲ್ಲಿ ಇದೆ ಅಷ್ಟೇನೆ. 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ಒಂದು ಆಸ್ ಇಟ್ ಈಸ್ ಕಂಡೀಷನ್ 1,10,000 ರೂಪಾಯಿ ಕೊಟ್ಬಿಡೋಣ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 1,10,000 ರೂಪಾಯಿ ಕೊಡೋಣ ಸರ್. 1,10,000. ಹೌದು. ಓಕೆ ಓಕೆ. ಗೂಡ್ಸ್ ಹೊಡಿಯೋರಿಗೆ ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿನೂ ಚೆನ್ನಾಗಿದೆ. 1,05,000 ರೂಪಾಯಿ ಮಾಡಿ ಸರ್. ಶಿವರಾತ್ರಿಗೆ ಇನ್ನೊಂದು ಆಫರ್ ಹೇಳಿ ಸರ್. 1,05,000 ಮಾಡಿ. 1,05,000ಕ್ಕೆ ಓಮ್ನಿ 10 ಮಾಡಲ್ 1,40,000 ಹೇಳ್ತಾರೆ. ನಾನು ಹೇಳಿದ್ದು ಎಷ್ಟು ಹೇಳಿ? 1,05,000 ಕೊಡಿ ಅಂದೆ ನಾನು. ಓಕೆ ಓಕೆ ಓಕೆ. 1,05,000ಕ್ಕೆ ಓಮ್ನಿ ಸಿಂಗಲ್ ಓನರ್. ನೆಕ್ಸ್ಟ್ ಇನ್ನೊಂದು ಎಲ್ಲೋ ಬೋರ್ಡ್ ಟವೇರಾ ಇದೆ ನೋಡಿ ಸರ್. ಟವೇರಾ ಬಂದು 15 ಮಾಡಲು ಸಿಂಗಲ್ ಓನರು. ಅದರಲ್ಲಿ 8 ಸೀಟರ್ ವೆಹಿಕಲ್. ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ ಸರ್. ಓಕೆ. 3,10,000 ಕೋಟಿಂಗ್ ಇರೋದು ಸರ್. 2,95,000 ರೂಪಾಯಿ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಹೇಳ್ತೀರಾ? 5,000 ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್. 2,90,000 ರೂಪಾಯಿಗೆ ವಿತ್ ರನ್ನಿಂಗ್ ಡಾಕ್ಯುಮೆಂಟ್ಸ್. ಹೌದಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸೂಪರ್ ಆಗಿದೆ ಟೆರಾನೋ, ನಿಸಾನ್ ಟೆರಾನೋ. ಇದಷ್ಟೇ ಮಾಡಲ್ ಸರ್. ನಿಸಾನ್ ಟೆರಾನೋ ಬಂದು 13 ಮಾಡಲು ಸೆಕೆಂಡ್ ಓನರ್ 110 PS. ಓಕೆ. ಸೇಮ್ ಡಸ್ಟರ್ ಇಂಜಿನ್ ಏನ್ ಬರುತ್ತೋ ಅದೇ ಇಂಜಿನ್. ಹೌದು. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ ಸರ್. ಓಕೆ. 4,65,000 ಕೋಟಿಂಗ್ ಇದೆ. ಕಸ್ಟಮರ್ ಕೋಟಿಂಗ್. ಫೈನಲ್ ಹೇಳಿ ಸರ್ ರೇಟ್.
ಸರ್ 4,85,000 ಕೋಟಿಂಗ್ ಇರೋದು ಕಸ್ಟಮರ್ದು. ಓಕೆ ಸರ್ 45 ಅಂದ್ರಲ್ಲ ಸರ್. ಸರ್ 4,65,000 ರೂಪಾಯಿ ಫೈನಲ್ ಮಾಡ್ಕೊಡೋಣ. ಇನ್ನೂ 5,000 ಕಿತ್ತಾಕ್ತೀನಿ ಬನ್ನಿ ಸರ್. ಹೌದಾ? 4,55,000 ರೂಪಾಯಿ ಮಾಡಿ. 4,55,000. 4,55,000 ರೂಪಾಯಿಗೆ 110 PS ನಿಶಾನ್ ಟೆರನಾ ಕೊಡಿ ಸರ್. ನಿಶಾನ್ ಟೆರನಾ. ಹೌದು. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಮಹೇಂದ್ರ ಸೈಲೋ ಇದೆ. ಸೈಲೋ ಬಗ್ಗೆ ಹೇಳಿ ಸರ್. ಸರ್ ಮಹೇಂದ್ರ ಜೈಲೋ ಬಂದು 7 ಸೀಟರ್ ವೆಹಿಕಲ್ 14 ಮಾಡಲು ಸೆಕೆಂಡ್ ಓನರು. ಓಕೆ. ಆಸ್ ಇಟ್ ಈಸ್ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಓಕೆ. 1,40,000 ರೂಪಾಯಿ ಕೊಡೋಣ. ಎಷ್ಟು ಸರ್? 1,40,000 ರೂಪಾಯಿಗೆ 7 ಸೀಟರ್ ವೆಹಿಕಲ್ ಬನ್ನಿ ತಗೊಂಡೋಗಿ. ಓಕೆ. ಇನ್ನು 2 ಓಮ್ನಿನೂ ಇದೆ ನೋಡಿ. ಓಮ್ನಿ ಡಿಮ್ಯಾಂಡೆಡ್ ವೆಹಿಕಲ್ ಸರ್. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ರೆಸ್ಟಿಂಗ್ ಇದೆ ಇರೋದು. ನಾನು ಏನಿದ್ರು ಓಪನ್ ಆಗಿ ಹೇಳ್ತೀನಿ. ಒಂದು 20,000 ಕೆಲಸ ಇದೆ. 2.5 ಲಕ್ಷ ಕೋಟಿಂಗ್ ಇರೋದು ಇದು. ಓಕೆ. ಫೈನಲ್ ಬಂದು 2,40,000 ರೂಪಾಯಿ ಕೊಡೋದು. 2,40,000. ಹೌದು. ಓಕೆ. ಅದು ಸರ್ ಈ ಒಮ್ಮೆ ಸರ್ ಅದು ಬಂದು 2007 ಮಾಡಲು ವಿತ್ LPG ಇದೆ. 5 ಸೀಟರ್ ವೆಹಿಕಲ್. ಓಕೆ. 1,65,000 ಕಸ್ಟಮರ್ ಕೋಟಿಂಗ್ ಇರೋದು. ಇನ್ನೊಂದು ಪ್ರೈಸ್ ಸರ್ ಫೈನಲ್ ಬಂದು 1,48,000 ರೂಪಾಯಿ ಕೊಡ್ತಾರೆ. 48,000. ಹೌದು. ಓಕೆ ಓಕೆ ಓಕೆ. ಬರೀ 48,000 ಅಲ್ಲ ಸರ್, 1,48,000 ರೂಪಾಯಿಗೆ ಓಮಿನಿ. ಓಕೆ ಓಕೆ ಓಕೆ. ನೋಡ್ಕೊಬೇಡಿ ವೀಕ್ಷಕರೇ, ಗಾಡಿ ಕಂಡೀಷನ್ ಕೂಡ ಇದ್ರದ್ದು ಚೆನ್ನಾಗಿದೆ, ತುಂಬಾ ಕ್ಲಾಸ್ ಆಗಿದೆ, ಮೇಂಟೈನ್ ಮಾಡೋರೆ. ಅದರಲ್ಲೂ 0788 ರೈಸಿಂಗ್ ನಂಬರ್ ಬರುತ್ತೆ. ಫ್ರೆಂಡ್ಸ್ ಇನ್ನೊಂದು ಲಾಡ್ಜ್ ಇದೆ ನೋಡಿ ಸರ್. ಲಾಡ್ಜ್ ಒಳಗೆ ನಿಮಗೆ ಡೀಸೆಲ್ ಬೇಡವಾ ಪೆಟ್ರೋಲ್ ಬೇಕಾ? ಇದು ಕೂಡ 7 ಸೀಟರ್ ವೆಹಿಕಲ್, ಟಾಪ್ ಅಂಡ್ ಮಾಡಲು. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವೇರಿಯಂಟ್. ಓಕೆ. ಟಾಪ್ ಅಂಡ್ ಮಾಡಲು 14 ಮಾಡಲು ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಸರ್. 3,10,000 ಕೋಟಿಂಗ್ ಇರೋದು. ಫೈನಲ್ ಹೇಳಿ ಸರ್. ಸರ್ ಫೈನಲ್ ಬಂದು 2,90,000 ಮಾಡಿ ಸರ್. ಇದು 2,90,000. ಹೌದು. ಹಾಗೆ ಫ್ರೆಂಡ್ಸ್ ಇನ್ನೊಂದು ಸಿಯಾಜ್ ಇದೆ ನೋಡಿ ಸರ್. ಸಿಯಾಜ್ ಅಲ್ಲಿ ಅದರಲ್ಲೂ ಡೀಸೆಲ್ ಗಾಡಿ VDI ಪ್ಲಸ್. ಓಕೆ. 16 ಮಾಡಲು ಸೆಕೆಂಡ್ ಓನರ್. 42,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ. ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 5,85,000 ಹೇಳ್ತಾರೆ. ಫೈನಲ್ ಸರ್ ಒಂದು 5,65,000 ಮಾಡ್ಬೋದು ಸರ್. ಸಿಯಾಜ್ ಸರ್ ಇನ್ನೊಂದು ರೇಟ್ ಸರ್ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಸಿಯಾಜ್ ಅಲ್ಲಿ ಡೀಸೆಲ್ ಗಾಡಿನೇ ಸಿಗಲ್ಲ. 5,60,000 ಮಾಡಿ. 5,60,000 ಡೀಸೆಲ್. ಹೌದು. ಇನ್ನೂ ಒಂದು 20 ಕಾರ್ಗಳು ಇದೆಯಾ ಸರ್? ಸರ್ ಸುಸ್ತಾಗ್ಬಿಟ್ಟವ್ರೆ. ಸರ್ ಇಲ್ಲ, ಆ ಥರ ಏನಿಲ್ಲ, ಬಿಸಿಲಲ್ವಾ, ಹಾಗಾಗಿ ಸ್ವಲ್ಪ ನೆರಳಲ್ಲಿ ನಿಂತಿದ್ದೀನಿ. ಸರ್ ಈ ಸಿಯಾಜ್ ಬಗ್ಗೆ ಹೇಳೋದಾದ್ರೆ 2017 ಮಾಡಲು ಸೆಕೆಂಡ್ ಓನರ್, ಡೆಲ್ಟಾ ವೇರಿಯಂಟ್, 92,000 ಓಡಿದೆ. ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಇದು ಬಂದು 5,65,000 ಕೋಟಿಂಗ್ ಇದೆ. ಒಂದು 5,40,000 ರೂಪಾಯಿ ಕೊಡೋಣ. ಇನ್ನೊಂದು ರೇಟ್ ಹೇಳಿ ಸರ್. 545. 5,40,000. ಶಿವರಾತ್ರಿ ಹಬ್ಬದ ಪ್ರಯುಕ್ತ 5,40,000 ಮಾಡಿ. 5,40,000 ಮಾಡಿ. ಓಕೆ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆಯಲ್ಲ ಸರ್, ಟಾಪ್ ಅಂಡ್. ಸರ್ ಶಿಫ್ಟ್ ಬಂದು 14 ಮಾಡಲು ಸೆಕೆಂಡ್ ಓನರ್ ಗಾಡಿ, ZDI ಟಾಪ್ ಅಂಡ್ ಮಾಡಲು. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದು ಇಲ್ಲ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಶೋರೂಮ್ ಟೇಸ್ಟ್ ಅಲ್ಲಿ ಐತೆ. ನೀವು ಗಾಡಿ ಒಂದ್ಸಾರಿ ಸ್ಟಾರ್ಟ್ ಮಾಡಿ ನೋಡಿದ್ರೆ ಆ ಫೀಲಿಂಗೇ ಬೇರೆ ಇರುತ್ತೆ. ಆ ಟೇಸ್ಟ್ ಅಲ್ಲಿ ಐತೆ ಗಾಡಿ ಇದು. ಹೌದಾ? 14 ಮಾಡಲು ಸೆಕೆಂಡ್ ಓನರು, ಟಾಪ್ ಅಂಡ್ ಮಾಡಲ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರು, ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಫಸ್ಟ್ ಕ್ಲಾಸ್ ಆಗೈತೆ. 4,95,000 ಕೋಟಿಂಗ್ ಇರೋದು. ಕ್ಲೋಸ್ ಆಗೋ ರೇಟ್ ಹೇಳಿ ಸರ್. ಸರ್ 4,75,000 ಮಾಡಿ ಸರ್. ಹಬ್ಬದ ಪ್ರಯುಕ್ತ 4,70,000 ಮಾಡಿ. 4,70,000. 470. ಹೌದು. ZDI ವೇರಿಯಂಟ್. ಹೌದು, ZDI ವೇರಿಯಂಟ್ ಗಾಡಿ ನೋಡಿ ಸರ್. ಒಂದ್ಸಾರಿ ಕಸ್ಟಮರ್ ತೋರಿಸಿದೆ, ಬನ್ನಿ ಸರ್ ಇಲ್ಲಿ ನೋಡಿ, ಓಪನ್ ಮಾಡಿ ನೋಡಿ ಹೆಂಗಿದೆ ಗಾಡಿ, ಯಾವ ಟೇಸ್ಟ್ ಅಲ್ಲಿ ಇದೆ ನೋಡಿ. ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಫುಲ್ ಟಾಪ್ ಅಂಡ್ ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. ಕಸ್ಟಮರ್ ತಗೊಂಡವರು ಮಾಡ್ಸೋಂಥದ್ದು ಏನು ಇಲ್ಲ ಸರ್. ಸೀದಾ ಡೀಸೆಲ್ ಆಕ್ಷನ್ ಓಡಿಸೋದು ಅಷ್ಟೇ ಕೆಲಸ ಅವ್ರದ್ದು. ಆ ಟೇಸ್ಟ್ ಅಲ್ಲಿ ಐತೆ ಗಾಡಿ. ಹೌದಾ? ಏನು ಮಾತಾಡಂಗಿಲ್ಲ ಅಂತ? ಏನು ಮಾತಾಡಂಗಿಲ್ಲ. ನಿಮ್ಗೆ ಡೀಸೆಲ್ ಬೇಡವಾ, ಪೆಟ್ರೋಲ್ ಬೇಕಾ ನೋಡಿ ಸರ್. ಹೆಂಗಿದೆ ನೋಡಿ ಸರ್ ಇದು. ಓಕೆ. ಇದು 11 ಮಾಡಲು ಅಂತ ಯಾರು ಹೇಳಲ್ಲ, 18 ಮಾಡಲು ಅಂತಾರೆ ಗಾಡಿ. ಓಡಿರೋದು ಎಷ್ಟು ಹೇಳಿ, ಬರೀ 56,000 ಕಿಲೋಮೀಟರ್. 11 ಮಾಡಲು ಸಿಂಗಲ್ ಓನರ್ ಗಾಡಿ. ರೆಕಾರ್ಡೆಡ್ ಸರ್? ರೆಕಾರ್ಡೆಡ್. ಬೇಕಾ ನಿಮ್ಗೆ ಡೌಟ್ಸ್ ಇದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಓಕೆ. ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡಿಸ್ಕೊಳ್ಳಿ. 1-2 ರೌಂಡ್ ಮಾಡಿ. ಗಾಡಿ ಹೆಂಗಿದೆ ನೋಡಿ. ಇದು ಕೂಡ ಒಂದು ಭ್ರಷ್ಟಾಚಾರ ಕೂಡ ಆಗಿಲ್ಲ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಮ್ಯಾಗ್ ವೀಲ್ ಕೂಡ ಹಾಕ್ಸಿದಾರೆ ಕಸ್ಟಮರ್. ಫಸ್ಟ್ ಕ್ಲಾಸ್ ಆಗಿದೆ. ಸಖತ್ತಾಗಿ ಕಾಣಿಸ್ತಿದೆ ಕಾರ್. ಸರ್ ಇದು ಬಂದು 4,25,000 ಫೈನಲ್. ಬಂದು 4 ಲಕ್ಷ ಮಾಡಿ ಸರ್. ಇನ್ನೊಂದು ಪ್ರೈಸ್ ನೆಕ್ಸ್ಟ್ ಕಮ್ಮಿ ಕೊಡೋಣ ಬನ್ನಿ ಸರ್. ಇನ್ನೊಂದು ಪ್ರೈಸ್ ಹಬ್ಬದ ಪ್ರಯುಕ್ತ 390 ಮಾಡಿ. ಇನ್ನೊಂದು ಪ್ರೈಸ್ 390. ಇನ್ನೊಂದು ಪ್ರೈಸ್ ಗಾಡಿ ನೋಡಿ ಸರ್ ಹೆಂಗಿದೆ. ಸರ್ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅದರಲ್ಲೂ 85,000 ಮಾಡಿ ಸರ್. 85,000. 3,85,000 ಮಾಡಿ ಸರ್. 3,85,000 ಬಲವಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ 1,000 ಕೂಡ ಕಮ್ಮಿ ಆಗಲ್ಲ. 3,85,000 ರೂಪಾಯಿ ಫೈನಲ್ ರೇಟ್ ಅದು. ಓಕೆ. ನೆಕ್ಸ್ಟ್ ಇನ್ನೊಂದು TUV ಬಂದು 18 ಮಾಡಲು ಸಿಂಗಲ್ ಓನರ್, 24,000 ಓಡಿದೆ. 5 ಸೀಟರ್ ವೆಹಿಕಲ್, ಡೀಸೆಲ್ ಗಾಡಿ. ಓಕೆ. ಫಸ್ಟ್ ಕ್ಲಾಸ್ ಆಗೈತೆ ಇದು ಕೂಡ ಗಾಡಿ. ಪ್ರೈಸ್ ವೈಸ್ ಸರ್ ಇದು 6,75,000. 6,40,000 ಮಾಡಿ. ಇನ್ನೊಂದು ರೇಟ್ ಸರ್. 640.
640 6,40,000ಕ್ಕೆ ಸರ್ ಹೆಂಗಿದೆ 300 ನಾನು ಒಂದೇ ಸಾರಿ 675 ಹೇಳಿ 640 ಹೇಳಿದೆ 640 ಆರಾಮ ತಗೊಂಡೋಗ ಸರ್ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಲೋನ್ ಅಂದ್ರೆ ಲೋನು ಒಂದು 50% ಸಿಗೋದು ಮಹೇಂದ್ರದಲ್ಲಿ 50% ಸಿಗುತ್ತೆ 80% ಸಿಗಲ್ಲ ಇಲ್ಲ ಒಂದು 60% ಮಾಡ್ಕೊಡ್ತೀರಾ ಸರ್ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ನಾನು 4 ಲಕ್ಷ ಲೋನೇ ಲೋನ್ ಮಾಡಿಸ್ಕೊಡ್ತೀನಿ ನಾನು ಓಕೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಇನೋವಾ ಇದೆ ಟೊಯೋಟಾ ಇನೋವಾ ಬಂದು 2007 ಮಾಡಲು 4th ವಿ ವರ್ಷನ್ ಓಕೆ ಬರೀ ಒಂದು ಶಿಫ್ಟ್ ರೇಟಲ್ಲಿ ಕೊಡ್ತೀನಿ ಸರ್ ಹೇಳಿ ಸರ್ 4,50,000 ರೂಪಾಯಿ ಕೊಡೋಣ ಇನ್ನೊಂದು ರೇಟು 4,40,000 4,30,000 ಮಾಡಿ ಓಕೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಶಿಫ್ಟ್ ಇದೆ ಶಿಫ್ಟ್ ಡಿಸೈರ್ ಸೇಲ್ ಆಗ್ಬಿಟ್ಟೈತಾ ಬಿಡಿ ಸರ್ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ವರ್ಣ ಇದೆ ಹ್ಯುಂಡೈ ವರ್ಣ ಇದ್ರ ಬಗ್ಗೆ ಹೇಳಿ ಸರ್ ಹೊಂಡೈ ವರ್ಣ ಬಂದು ಸಕ್ಕತ್ತಾಗಿದೆ ಅಂತಂದ್ರೆ ಮಾಡಲು ಹಂಗೆ ಇದೆ ಸರ್ 21 ಮಾಡಲು ಸೆಕೆಂಡ್ ಓನರ್ ಗಾಡಿ ಓಡಿರೋದು 71,000 ಹೌದಾ SX ಟಾಪ್ ಅಂಡ್ ಮಾಡಲು 6 ಏರ್ ಬ್ಯಾಗ್ ಬರುತ್ತೆ ವಿತ್ ಸನ್ ರೂಫ್ ಇದೆ ನೋಡಿ ಗಾಡಿ ಓಕೆ ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ವೀಕ್ಷಕರೇ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಗುಡ್ ಕಂಡೀಷನ್ ಗಾಡಿ 11.5 ಲಕ್ಷ ಕೋಟಿಂಗ್ ಇರೋದು ಕಸ್ಟಮರ್ದು ಅವ್ರಿಗೆ 11 ಕಾಲ್ ಬೇಕು ಅಂತಾರೆ 11 ಲಕ್ಷಕ್ಕೆ ಮಾಡ್ಸ್ಕೊಂಡ್ಬಿಡಿ ಸರ್ 11 ಲಕ್ಷಕ್ಕೆ ಮಾಡಿಸ್ತೀರಾ 11,25,000 ಬೇಕು ಅಂತಾರೆ 11 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಬನ್ನಿ ಸರ್ 11 ಲಕ್ಷಕ್ಕೆ ಎಷ್ಟನೇ ಮಾಡಲ್ಲ ಸರ್ 21 ಮಾಡಲು 21 ಮಾಡಲು 11 ಲಕ್ಷ ಹೌದು ಓಕೆ ಹಾಗೆ ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ ನೋಡಿ ರೆನಾಲ್ಟ್ ಡಸ್ಟರ್ ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ 85 PS ಗಾಡಿ ಮಾತ್ರ ಇದು ಗುಡ್ ಕಂಡೀಷನ್ ಆಗೈತೆ ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಆಕ್ಷನ್ ಫ್ರೀ ವೆಹಿಕಲ್ 4,40,000 ಕೋಟಿಂಗ್ ಇರೋದು ಸರ್ ಫೈನಲ್ ಒಂದೇ ಮಾತು ಹೇಳ್ಬಿಡ್ತೀವಿ ಸರ್ ಹೇಳಿ ಸರ್ ಆಫರ್ಗೋಸ್ಕರ ಮತ್ತೆ ಪದೇ ಕಮ್ಮಿ ಹೇಳಿ ಅಂತ ಹೇಳಕ್ ಹೋಗ್ಬೇಡಿ 4,20,000 ರೂಪಾಯಿ ಕೊಡೋಣ 4,20,000 ಹೌದು ಓಕೆ ಇದು ಸರ್ ಎಷ್ಟು ಸರ್ ಸ್ಟಾರ್ ಬಂದು ನೋಡಿ 2 ಇದಾವೆ ಆಟೋಮೆಟಿಕ್ ಸಣ್ಣ ಗಾಡಿಲಿ ಆಟೋಮೆಟಿಕ್ ಬೇಕು ಅಂತಾರೆ ಸಿಟಿ ಒಳಗೆ ಓಡಾಡಕ್ಕೆ ಈಸಿ ಆಗುತ್ತಲ್ಲ ಆಟೋಮೆಟಿಕ್ ಬೇಕು ಅಂತಾರೆ ಸರ್ ಅದು ಟೋಲ್ ಇದು ಟೋಲ್ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಇದು VXI ಇದು VXI ಇದು ABS ಇದೆ ಇದು ABS ಇದೆ ಪ್ರೈಸ್ ಹೇಳಿ ಸರ್ ಎರಡು ಕೂಡ ಗಾಡಿ ಗುಡ್ ಕಂಡೀಷನ್ ಆಗವೆ ಸರ್ ಒಂದೇ ಬೆಲೆ 2,25,000 ಎರಡು ಸಾಲ ಸೆಟ್ 2,25,000 ಎರಡು ತಗೋಬೋದಾ ಎರಡರಲ್ಲಿ ಒಂದಾ ಸರ್ ಸರ್ ಎರಡರಲ್ಲಿ ಒಂದು 2,25,000 ಇದು ತಗೊಂಡ್ರು 2,25,000 ಅದು ತಗೊಂಡ್ರು 2,25,000 ಓಕೆ ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ಇದೆಷ್ಟೇ ಮಾಡಲ್ಲ ಸ್ವಿಫ್ಟ್ ಡಿಸೈರ್ ಬಂದು 15 ಮಾಡಲು ಸಿಂಗಲ್ ಓನರ್ VXI ವೇರಿಯಂಟ್ ಗಾಡಿ ಸಿಂಗಲ್ ಓನರ್ ಗಾಡಿ ಚೆನ್ನಾಗಿದೆ ಆಫರ್ ಅಲ್ಲಿ ಕೊಡೋಣ ಬರೀ 4,45,000 ರೂಪಾಯಿ ಕೊಡ್ತೀನಿ ಕೇಳಬೇಡಿ 4,45,000 ಇನ್ನೊಂದು ರೇಟ್ ಸರ್ 4,40,000 ಮಾಡಿ 4,40,000 ಹೌದು ಓಕೆ ಹಾಗೆ 5,000 ಕಮ್ಮಿ ಮಾಡೋಣ ಬನ್ನಿ ಸರ್ 4,35,000 ಇದು ಸರ್ ಬೇಕಿರೋದು 4,35,000 ಕೂಡ ಬನ್ನಿ ಸರ್ ಓಕೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಕ್ವಿಡ್ ಇದೆ ಇದೆಷ್ಟೇ ಮಾಡಿ ಇದು ಕೂಡ ಆಟೋಮೆಟಿಕ್ 18 ಮಾಡಲು ಸಿಂಗಲ್ ಓನರ್ 28,000 ಓಡಿದೆ ಕ್ಲೈಮ್ ಬರೋ ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಓಕೆ ರೇಟು ಸರ್ ಇದು 3,80,000 ಫೈನಲ್ ಸರ್ ಒಂದೇ ಫೈನಲ್ 3,50,000 ರೂಪಾಯಿ ಕೊಟ್ಬಿಟ್ಟು 3,50,000 ಕೊಡೋಣ ನೆಕ್ಸ್ಟ್ ಇನ್ನೊಂದು 800 ಇದೆಯಲ್ಲ ಸರ್ 800 ಅಲ್ಲ ಇದು ಆಲ್ಟೋ ಆಲ್ಟೋದಲ್ಲಿ VXI ಬರುತ್ತೆ VXI ಆಪ್ಷನಲ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ 2 ಏರ್ ಬ್ಯಾಗ್ ಕೂಡ ಬರುತ್ತೆ ಓಡಿರೋದು 71,000 ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ 3,65,000 ಕೋಟಿಂಗ್ ಇರೋದು ರೇಟ್ ಹೇಳ್ಬಿಡಿ ಸರ್ 3,15,000 ಮಾಡಿ 3,15,000 ಎಷ್ಟನೇ ಮಾಡಲ್ ಸರ್ 21 ಮಾಡಲ್ ಸರ್ 21 ಮಾಡಲ್ ಲೋನೆ 3 ಲಕ್ಷ ಲೋನೇ ಸಿಗುತ್ತೆ ಒಂದು 15,000 ಕಟ್ಟಿದ್ರೆ ಸಾಕಾ ಸರ್ ಬರ್ಲಿ ಸರ್ ಯಾಕಂದ್ರೆ ಡಿಪೆಂಡ್ ಅಪಾನ್ ಕಸ್ಟಮರ್ ಮೇಲೆ ಇರುತ್ತೆ ಸಿವಿಲ್ ಚೆನ್ನಾಗಿತ್ತು ಅಂತಂದ್ರೆ ಲೋನ್ ಸಿಗುತ್ತೆ ಫಸ್ಟ್ ಕ್ಲಾಸ್ ಲೋನ್ ಸಿಗುತ್ತೆ ಒಬ್ಬೊಬ್ಬರಿಗೆ ಫುಲ್ ಲೋನ್ ಆಗ್ಬಿಡುತ್ತೆ 3,15,000 ರೂಪಾಯಿ ಕೊಡೋಣ ಸರ್ ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಗ್ರ್ಯಾಂಡ್ 18 ಮಾಡಲು ಸರ್ 18 ಮಾಡಲು ಸಿಂಗಲ್ ಓನರ್ ಬರೀ 76,000 ಓಡಿರೋದು ಗ್ರ್ಯಾಂಡ್ i10 ಮ್ಯಾಗ್ನಾ ವೇರಿಯಂಟ್ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಫೈನಲ್ ಟು ಫೈನಲ್ 4,45,000 ರೂಪಾಯಿ ಕೊಟ್ಬಿಡೋಣ ಸರ್ ಇನ್ನೊಂದು ರೇಟ್ ಹೇಳ್ಬಿಡಿ ಸರ್ ಹೋಗ್ಬಿಡ್ಲಿ ಸರ್ 4,35,000 ಮಾಡಿ 4,35,000 ಎಷ್ಟೇ ಮಾಡಲ್ಲ ಸರ್ 18 ಮಾಡಲು ಸಿಂಗಲ್ ಓನರ್ 18 ಮಾಡಲು ಸಿಂಗಲ್ ಓನರ್ ಓಕೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ವ್ಯಾಗನರ್ ಇದೆ ವ್ಯಾಗನರ್ ಬಗ್ಗೆ ಹೇಳ್ಬೇಕು ಸರ್ ವ್ಯಾಗನರ್ ಬಂದು 2014 ಮಾಡಲು ಸಿಂಗಲ್ ಓನರ್ VXI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ತಗೊಂಡು ಕಸ್ಟಮರ್ ಮಾಡ್ಸೋದೇನಿಲ್ಲ ಸೂಪರ್ ಆಗದೆ ಗಾಡಿ ಪ್ರೈಸ್ ಕ್ಲಾಸ್ ಮೇಂಟೆನೆನ್ಸ್ ಸರ್ ಇದು ಪ್ರೈಸ್ ಸರ್ ಲೋನ್ ಕೂಡ ಸಿಗುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಮಾಡಿಸ್ಕೊಡ್ತೀನಿ ನಾನು ಸರ್ ಇದು ಬಂದು 3,65,000 ಓಕೆ ಇನ್ನೊಂದು ರೇಟ್ 3,40,000 ಮಾಡಿ 3,40,000 ಹೆಚ್ಚು ಕಡಿಮೆ ಮಾಡಿ ಇದೇ ಗಾಡಿ ಬಜಾರಲ್ಲಿ 3,75 ಹೇಳ್ತಾರೆ ಸರ್ ನಾನು ಹೇಳಿದ್ರೆ ಒಂದೇ ರೇಟ್ ಹೇಳ್ತಾ ಇದ್ದೀನಿ 3,40,000 ರೂಪಾಯಿ ಮಾಡಿ ಸರ್ ಓಕೆ ನೆಕ್ಸ್ಟ್ ಇನ್ನೊಂದು ಬ್ರೆಜಾ ಇದೆ ನೋಡಿ ಬ್ರೆಜಾ ಬಗ್ಗೆ ಬ್ರೆಜಾ ಬಂದು 2021 ಮಾಡಲು ಸಿಂಗಲ್ ಓನರ್ VXI ಆಪ್ಷನಲ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ 2 ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ಚೆನ್ನಾಗಿದೆ ಓಡಿರೋದು ಬರೀ 64,000 ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಪ್ರೈಸ್ ಸರ್ 8,60,000 ಇನ್ನೊಂದು ರೇಟ್ 8,30,000 ಮಾಡಿ
8,30,000 ಎಷ್ಟೇ ಮಾಡಲ್ಲ ಸರ್? ಸರ್ 21 ಮಾಡಲು. 21 ಮಾಡಲ್ಲ. ಹೌದು. ಇದು ಸರ್ ಸರ್ ಇದು ಸೇಲ್ ಆಗಿದೆ. ಸೇಲ್ ಆಗಿದೆಯಾ? ಇದು ಬಂದು 7,40,000 ಹೋಯ್ತು. ಒಳ್ಳೆ ರೇಟು. 21 ಮಾಡಲು. ಓಕೆ ಓಕೆ, ಅದಕ್ಕೆ ಬೇಗ ಸೇಲ್ ಆಗ್ಬಿಟ್ಟು. ಹೌದು. ಇದು ಸರ್ i20? ಸರ್ i20 ಬಂದು 18 ಮ್ಯಾನುಫ್ಯಾಕ್ಚರಿಂಗ್ 19 ರಿಜಿಸ್ಟ್ರೇಷನ್ 36,000 ಓಡಿದೆ. ಅದರಲ್ಲೂ ಆಸ್ತಾ ವೇರಿಯಂಟ್. ಓಕೆ. ಟಾಪ್ ಅಂಡ್ ಮಾಡಲು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ. ಓಡಿರೋದೇ 36,000. ರೀಪ್ಲೇಸ್ಮೆಂಟ್ ಕೂಡ ಯಾವುದೂ ಇಲ್ಲ. ಓಕೆ. ರೇಟು ಸರ್? ಗುಡ್ ಕಂಡೀಷನ್ ಆಗಿದೆ. 6,60,000. ಫೈನಲ್ ಹೇಳ್ಬಿಡಿ ಸರ್. 6,40,000 ಮಾಡಿ. 6 ಲಕ್ಷ? 6,40,000 ಮಾಡಿ. ಎಷ್ಟೇ ಮಾಡಲ್ಲ ಸರ್? ಸರ್ 19 ಮಾಡಲು ಸರ್. 19 ಮಾಡಲ್ಲ. ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್ ಸ್ವಲ್ಪ. 6,30,000 ಮಾಡೋಣ ಬನ್ನಿ. ಹೌದಾ? ಓಕೆ. ನೀವು ಪದೇ ಕೇಳೋದೇ ಬೇಡ. ಇದು ಶಿವರಾತ್ರಿಗೆ ಕಡಿಮೆ ಮಾಡಿ ಅಂತ ಕೇಳೋದೇ ಬೇಡ. 6,30,000 ರೂಪಾಯಿ ಕೊಡೋಣ ಹೋಗಿ ಸರ್. ಅಲ್ವಾ? ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,30,000 ಕೊಡ್ಲಿ, ಹಂಗೆ ತಗೊಂಡು ಹೋಗ್ಲಿ. ಬ್ಯಾಟ್ರಿ ಕಂಡೀಷನ್ ನನಗೆ ಗೊತ್ತಿಲ್ಲ. ಓಕೆ. ನಾನು ಓನರ್ನು ಕೇಳಲ್ಲ, ಕಸ್ಟಮರ್ನು ಕೇಳಲ್ಲ. 1,30,000 ಕೊಡ್ಲಿ, ತಗೊಂಡು ಹೋಗ್ಲಿ ಸರ್. ಓಕೆ. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ ಸರ್? ಸರ್ ಓಡಿರೋ 46,000 ಚೇಂಜ್ ಓಡಿದೆ. ಹೌದಾ? ಓಕೆ ಓಕೆ ಓಕೆ. ಬ್ಯಾಟ್ರಿ ಕಂಡೀಷನ್ ನನಗೆ ಗೊತ್ತಿಲ್ಲ. ಅದೊಂದು ನೋಡ್ಕೋಬೇಕು. ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೇಕು. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ಎರ್ಟಿಗಾ ಇದೆ. ಇದೆಷ್ಟೇ ಮಾಡಲ್ ಸರ್? ಎರ್ಟಿಗಾ ಬಂದು 2012 ಮಾಡಲು, ಸೆಕೆಂಡ್ ಓನರು, VDI. 7 ಸೀಟರ್ ವೆಹಿಕಲ್ ಗಾಡಿ ಕೂಡ. ಇದು ಫಸ್ಟ್ ಕ್ಲಾಸ್ ಆಗೈತೆ. ಒಂದೇ ಒಂದು ರೀಪ್ಲೇಸ್ಮೆಂಟ್ ಬಿಟ್ಟರೆ ಡೋರು. ಓಕೆ. ಗುಡ್ ಕಂಡೀಷನ್ ಆಗೈತೆ ಗಾಡಿ. ಸರ್ ಇದು 5,25,000. ಫೈನಲ್ ಬಂದು 4,95,000. 4,95,000. ಇನ್ನೊಂದು ರೇಟ್ ಮಾಡಿ. 4,90,000 ರೂಪಾಯಿ ಕೊಡೋಣ ಬನ್ನಿ ಸರ್. ಓಕೆ.